ಸೊ ಇದು ಗೌರಿಬಿದನೂರು ವ್ಯಾಪ್ತಿನಲ್ಲಿ ಒಂದು 3 ರಿಂದ 4 ವರ್ಷದ ಹೆಣ್ಣುಮಗು, ಅವರ ತಾಯಿ, ಅದರ ಜೊತೆಯಲ್ಲಿ 3-4ನೇ ತಂದೆ ಅಂತ ಹೇಳ್ತಾರೆ. ಅವ್ರು ಯಾರೇ ಆಗಿದ್ರು ಕೂಡ ಮಗುನೇ. ಆ ಮಗುಗೆ ಒಂಥರ ತುಂಬಾ ಸುಮಾರು 20 ದಿವಸದಿಂದನೂ ಅದು ನಿರಂತರವಾಗಿ ಆ ಒಂದು ಕಿರುಕುಳ ಆಗಿದೆ. ಮಗುಗೆ ಕಚ್ಚಿರುವಂಥದ್ದು, ಗಿಂಟಿರೋದು, ಸಿಗರೇಟಲ್ಲಿ ಸುಟ್ಟಿರುವಂಥದ್ದು, ತುಂಬ ಹೀನಕರವಾದಂಥ ಅದು ದೃಶ್ಯ. ಅದು ಯಾವ ತಂದೆ ಆದರೂ ಕೂಡ, ಯಾರಾದರೂ ಕೂಡ ಈ ಘಟನೆಗಳನ್ನು ಮಕ್ಕಳ ಮೇಲೆ ಮಾಡಬಾರ್ದು. ಇದು ಖಂಡನೀಯ. ಮತ್ತು ಮಕ್ಕಳ ಜೀವ ಮತ್ತು ಜೀವನ ತೆಗಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಸೊ ಹಾಗಾಗಿ ಮಕ್ಳಿಗೆ ಹಕ್ಕಿದೆ. ಆ ಹಕ್ಕನ್ನ ಚ್ಯುತಿಯಾಗಿದೆ. ಒಂದು ಮಾನಸಿಕ ದೈಹಿಕ ಹಿಂಸೆ ಆಗಿದೆ. ಈಗ ಮಗು ICUನಲ್ಲಿದೆ. ಪಾಪ ಇತ್ತೀಚೆಗೆ ಮೊನ್ನೆ ಅವರ ತಾತ ಆ ಮಗು ನೋಡ್ಲಿಕ್ಕೆ ಹೋಗಿ ಆ ಮಗುವನ್ನು ಕಷ್ಟ ನೋಡೋಕ್ಕಾಗ್ದೇ ಆ ಗಾಯಗಳೆಲ್ಲವನ್ನು ನೋಡಿ ಆ ಮಗುವನ್ನು ತಂದು ಇವತ್ತು ಶಿವಾಜಿನಗರ ಹಾಸ್ಪಿಟ್ಲಲ್ಲಿ, ಬೋರಿಂಗ್ ಹಾಸ್ಪಿಟ್ಲಲ್ಲಿ ICUನಲ್ಲಿ ಮಗು ಇದೆ. ಆ ಮಗು ಈಗ ಆರೋಗ್ಯವಾಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಆದರೂ ಕೂಡ ಅದು ಘಾಸಿ ಆಗಿದೆ. ಅದಕ್ಕೊಂದು ಇವತ್ತು ಮಾಲ್ನ್ಯೂಟ್ರಿಷನಲ್ಲಿದೆ ಅದು ಮಗು. ಆ ಮಗುಗೂ ಕೂಡ ದೇಹದ ಸಮತೋಲನ ಇಲ್ಲ, ಮಾಲ್ನ್ಯೂಟ್ರಿಷನ್ ಇದೆ. ಮತ್ತು ರಕ್ತ ಬೇಕಾಗುತ್ತೆ, ಆ ಫುಡ್ ಸರಿಯಾಗಿ ಇದು ಮಾಡಿಲ್ಲ. ಅದು ನಿರಂತರವಾಗಿ ಶೋಷಣೆ ಆಗಿರೋದ್ರಿಂದ ಆ ಮಗು ಆರೋಗ್ಯವಾಗಿಲ್ಲ. ಆದರೆ ಅದಕ್ಕೆ ಏನು ಬೇಕಾದಂಥ ನ್ಯೂಟ್ರಿಷನ್, ಪ್ರೋಟೀನ್ ಏನು ಬೇಕು ಅದು ಕೊಡಲಿಕ್ಕೆ ನಾನು ಈಗಾಗಲೇ ವೈದ್ಯಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅದು ಸೂಕ್ತವಾದ ಚಿಕಿತ್ಸೆ ಮತ್ತು ಅದು ಆ ಮಗುವಿನ ಬದುಕಿಗೆ ಮತ್ತು ಅದು ಸಮತೋಲನ ಆಹಾರಕ್ಕೆ ಏನು ಬೇಕಾಗುತ್ತೆ, ಬ್ಯಾಲೆನ್ಸ್ ಫುಡ್ಡು ಖಂಡಿತ ಹಾಸ್ಪಿಟ್ಲಿಗೆ ಕೊಡಬೇಕಾಗುತ್ತೆ. ಅದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾವಾಗ ವಿಚಾರ ಗೊತ್ತಾಯ್ತು? ನನಗೆ ಬೆಳಗ್ಗೆ ಮಾಧ್ಯಮದಿಂದನೇ ನನಗೆ ಬೆಳಗ್ಗೆ ನ್ಯೂಸ್ ಬಂದಾಗ ನಾನು ಬೇರೆ ಕಡೆ ಹೊರಟಿದ್ದವನು. ಸೊ ಇಂಥ ಒಂದು ಘಟನೆಗಳಿಗೆ ನಾವು ಆದ್ಯತೆ ಕೊಡಬೇಕಾಗತ್ತೆ. ಗೌರಿಬಿದನೂರು ಪೊಲೀಸ್ ವ್ಯಾಪ್ತಿನಲ್ಲಿ ಕೇಸ್ ದಾಖಲಾಗಿಲ್ಲ ಅಂತೇಳಿ ಅದು ಕೊಟ್ಟಿರೋದು ವಿಷಾದನೀಯ. ನಾನು ಈಗಲೇ ಅವರು SP ಅವರಿಗೆ ಮತ್ತು ಕನ್ಸರ್ನ್ ಪೊಲೀಸ್ಗೆ ಮಾತಾಡ್ತೀನಿ. ಸೊ ಇಮ್ಮಿಡಿಯೇಟಾಗಿ ಇದು ಕ್ರಮ ಆಗುತ್ತೆ. ಮಗು ಮೇಲೆ ಯಾರು ದೌರ್ಜನ್ಯ ಮಾಡಿದ್ದಾರೆ, ಮಗುಗೆ ಹಿಂಸೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ಖಂಡಿತ ಅದು ಕ್ರಮ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಆ ಕೇಸನ್ನು ಬಿಡಲ್ಲ. ಈಗಾಗಲೇ ಇಲ್ಲೂ ಕೂಡ ಪೊಲೀಸ್ಗೆ ರೆಫರ್ ಆಗಿದೆ, ಇನ್ಫಾರ್ಮೇಷನ್ಸ್ ಎಲ್ಲ ರೆಫರ್ ಆಗಿದೆ. ಮುಖ್ಯವಾಗಿ ಈಗ ಮಗುವಿನ ಆರೋಗ್ಯವನ್ನು ನಾವು ನೋಡ್ತೇವೆ. ಒಂದು ವೇಳೆ ಆ ತಾತ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಮಗುವಿನ ಒಂದು ಬೆಳವಣಿಗೆಗೆ, ಅದರ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಏನು ಬೇಕಾಗುತ್ತೆ, ಖಂಡಿತ ಆಯೋಗ ಆ ಮಗುವಿನ ಒಂದು ಕ್ಷೇಮದ ಬಗ್ಗೆ, ಬದುಕಿನ ಬಗ್ಗೆ ಆಯೋಗ ಗಮನಿಸ್ತದೆ. ತಾಯಿ ತಂದೆ ಅವ್ರಿಗೂ ಕೂಡ 70 ವರ್ಷ ಹತ್ತತ್ರ ಆಗಿದೆ. ಪಾಪ ಅವ್ರ ಆರೋಗ್ಯ ನೋಡಿಕೊಂಡು ಮಗನ ನೋಡೋದು ಕಷ್ಟ ಆಗ್ಬೋದು. ಹಾಗಾಗಿ ಅವ್ರಿಗೆ ಏನು ಸೂಕ್ತವಾದಂಥ ಸಹಕಾರ ಬೇಕು, ಖಂಡಿತ ಅದನ್ನು ನಾವು ಆಯೋಗದ ವತಿಯಿಂದ ಮಾಡ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ತಾಯಿ ಸೇರಿದೆ. ತಾಯಿ ಮತ್ತು ಅವರ 3ನೇ ಅಥವಾ 4ನೇ ಪತಿ ಅಂತ ಹೇಳ್ತಾರೆ. ಅದು ಯಾರೇ ಇದ್ರೂ ಕೂಡ ಒಂದ್ಸಲ ಅವ್ರ ಮಕ್ಳು ಸಾಕ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲದಿದ್ದರೆ ಆಶ್ರಮಗಳಿದ್ದಾವೆ, ಇಲಾಖೆಗಳಿದ್ದಾವೆ, ಅಲ್ಲಿ ಕೊಟ್ಟರೆ ಯಾರಾದ್ರೂ ನೋಡ್ಕೊಳ್ತಾರೆ. ಇವತ್ತು ನಾವು ಮಕ್ಕಳು ಸಾಕೊಳ್ತೀವಿ ಅಂತ ದತ್ತುಗೆ ಬೇಕಾದಷ್ಟು ರಾಜ್ಯಾದ್ಯಂತ 16,000 ಅಪ್ಲಿಕೇಶನ್ಸ್ ಇದೆ. ಆ ಥರ ಇಲ್ಲದಿದ್ದರೆ ಸರ್ಕಾರಕ್ಕೆ ಅದನ್ನು ಲೀಗಲಾಗಿ ಹ್ಯಾಂಡ್ ಓವರ್ ಮಾಡಿದ್ರೆ ಲೀಗಲಾಗಿ ಮಕ್ಕಳನ್ನ ನಾವು ಅಡಾಪ್ಷನ್ ಮಾಡ್ಬೋದು. ಆದರೆ ಮಕ್ಕಳು ಜೀವ ತೆಗೆಯೋದು, ಜೀವನ ಹಿಂಸೆ ಮಾಡುವಂಥದ್ದು ಖಂಡಿತ ಇದು ತಪ್ಪು. ಯಾವುದೇ ಕಾರಣಕ್ಕೂ ಆಯೋಗ, ಕಾನೂನು ಇಲಾಖೆ ಯಾವುದೇ ಕಾರಣಕ್ಕೂ ಇದನ್ನು ಕ್ಷಮಿಸಲ್ಲ. ಇದ್ರ ಬಗ್ಗೆ ನಾವು ಖಂಡಿತ ಕಾನೂನು ಕ್ರಮ ತಗೊಳ್ತೇವೆ. ಬೋನ್ಸಲ್ಲೇ ಫ್ರ್ಯಾಕ್ಚರ್ ಆಗಿದೆ. ಡಾಕ್ಟರ್ ಕೂಡ ಹೇಳಿದರು. 2 ಕಡೆ ಸಣ್ಣ ಮೂಳೆ ಕೂಡ ಮುರಿದಿದೆ. ಅದು ಕೂಡ ಡಾಕ್ಟರ್ ಹೇಳಿಕೆಯಿಂದ ರುಜುವಾತಾಗಿದೆ. ಈ ಥರದ ಒಂದು ಅಮಾನವೀಯ ಕೃತ್ಯ 3-4 ವರ್ಷದ ಮಕ್ಕಳ ಮೇಲೆ, ಅದು ತೊಡೆ ಭಾಗದಲ್ಲಿ ಕಚ್ಚಿರುವಂಥದ್ದು, ಹಲ್ಲೆಯಲ್ಲಿ ಕಚ್ಚಿರುವಂಥದ್ದು, ಈ ಥರ ಘಟನೆಗಳನ್ನು ಅದು ಯಾರು ಮಾಡ್ತಾರೆ ಅದು ನಮಗೇನೆ ಭಾರಿ ಆಶ್ಚರ್ಯಕರ. ಹೌದು, ಸಿಗರೇಟಲ್ಲಿ ಸುಟ್ಟಂಥದ್ದಿದೆ, ಗೋಡೆಗೆ ಹೊಡೆದಿದ್ದಾರೆ. ಸೊ ಇದೆಲ್ಲವೂ ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಆ ಕ್ರಮದ ಬಗ್ಗೆ ತಕ್ಷಣ ಪೊಲೀಸ್ ಅಧಿಕಾರಿಗಳಿಗೆ ಇಮಿಡಿಯೇಟಾಗಿ ನನಗೆ ಮಾತಾಡ್ತೀನಿ. ಅದು ಹಲ್ಲೆ ಆಗಿದೆ. ಅದು ಕೂಡ ನಾವು ಅದು ತಾತ ಅದನ್ನು ನೋಡಿ ಸಹಿಸಲಾರ್ದೇನೆ ಪಾಪ ಅವರು ಈ ವಯಸ್ಸಿನಲ್ಲಿ ಕರ್ಕೊಂಡು ಬಂದು ಬೆಂಗಳೂರು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಆ ಮಗುನ ಶ್ರೇಯಸ್ ಬಗ್ಗೆ ನಾವು ಖಂಡಿತ ಇವತ್ತು ನಮ್ಮ DCPO ಸೆಕ್ಷನಿಂದ ಬಂದು ಅದರ ಒಂದು ಪಾಲನೆ ಪೋಷಣೆಗೆ ಏನು ಬೇಕಾಗುತ್ತೆ CWC ಮುಂದೆ ಮಗುನ ನಾವು ಪ್ರೊಡ್ಯೂಸ್ ಮಾಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.